ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರುವಿಕೆ ಸಮಸ್ಯೆ ಕಾಮನ್ ಆಗಿದೆ. ಕೂದಲು ಉದುರುವಿಕೆ ಕಳಪೆ ಜೀವನ ಶೈಲಿ, ಒತ್ತಡ, ಹಾರ್ಮೋನುಗಳ ಬದಲಾವಣೆಗಳು ಮತ್ತು ಪೌಷ್ಟಿಕಾಂಶದ ಕೊರತೆ ಕಾರಣ ಅಂತ ಹೇಳಲಾಗ್ತಿದೆ. ಕೂದಲು ಉದುರುವಿಕೆಗೆ ಪ್ರಮುಖ ಕಾರಣಗಳಲ್ಲಿ ಒಮೆಗಾ 3 ಕೊರತೆ ಸಹ ಒಂದಾಗಿದೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ಸ್ನ ವೆಬ್ಸೈಟ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಒಮೆಗಾ 3 ಆಹಾರ ಸೇವಿಸದೇ ಇರುವವರು ಹೆಚ್ಚಾಗಿ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಹಾಗಾದರೆ ಕೂದಲು ಉದುರುವಿಕೆ ಸಮಸ್ಯೆಗೆ ಒಮೆಗಾ 3 ಹೇಗೆ ಕಾರಣ? ಒಮೆಗಾ 3 ಇರುವ ಆಹಾರಗಳು ಯಾವುವು ಮತ್ತು ಈ ಪೋಷಕಾಂಶಗಳನ್ನು ಪಡೆಯಲು ಏನು ಮಾಡಬೇಕು ಅನ್ನೋದರ ಬಗ್ಗೆ ತಿಳಿಯೋಣ ಬನ್ನಿ. ಒಮೆಗಾ 3 ಅನ್ನ ದೇಹವೇ ಉತ್ಪತ್ತಿ ಮಾಡಲು ಸಾಧ್ಯ ಆಗೋದಿಲ್ಲ. ಒಮೆಗಾ 3 ಕೂದಲು, ಚರ್ಮ, ಮೆದುಳು ಮತ್ತು ಹೃದಯದ ಆರೋಗ್ಯಕ್ಕೆ ಪ್ರಮುಖ ಪೋಷಕಾಂಶವಾಗಿದೆ. ದೇಹದಲ್ಲಿ ಒಮೆಗಾ 3 ಕೊರತೆ ಕೂದಲಿನ ಸಮಸ್ಯೆಗಳನ್ನು ಉಂಟು ಮಾಡುವುದಲ್ಲದೆ ಹೃದಯ ಮತ್ತು ಚರ್ಮದ ಸಮಸ್ಯೆಗಳನ್ನು ಸಹ ಹೆಚ್ಚಿಸುತ್ತೆ. ಒಮೆಗಾ 3 ಕೊರತೆ ನೆತ್ತಿಯಲ್ಲಿ ತೇವಾಂಶದ ಕೊರತೆಯನ್ನು ಉಂಟು ಮಾಡುತ್ತೆ. ಇದು ಕೂದಲು ಒಣಗಲು, ದುರ್ಬಲಗೊಳ್ಳಲು ಮತ್ತು ತುಂಡಾಗಲು ಕಾರಣ ಆಗುತ್ತೆ. ಒಮೆಗಾ 3 ನಂತಹ ಪೋಷಕಾಂಶಗಳು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ ಅಂತ ಸಂಶೋಧನೆ ತಿಳಿಸಿದೆ. ಈ ಪೋಷಕಾಂಶ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತೆ. ದೇಹದಲ್ಲಿ ಒಮೆಗಾ 3 ಕೊರತೆಯೇ ಕೂದಲು ಉದುರುವಿಕೆಗೆ ಕಾರಣವಾಗಿದೆ. ಈ ಕೊರತೆ ಕೂದಲಿನ ಬೇರುಗಳಿಂದ ಒಡೆಯಲು ಕಾರಣವಾಗುತ್ತೆ ಮತ್ತು ಹೊಸ ಕೂದಲಿನ ಬೆಳವಣಿಗೆಯ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಒಮೆಗಾ 3ಗಳು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿವೆ. ಇದರ ಕೊರತೆ ನೆತ್ತಿಯಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತೆ, ಕೂದಲಿನ ಬೇರುಗಳನ್ನು ದುರ್ಬಲಗೊಳಿಸುತ್ತೆ. ದುರ್ಬಲ ಕೂದಲು ನೀವು ತೊಳೆದ ತಕ್ಷಣ ಅಥವಾ ಬಾಚಿದ ತಕ್ಷಣ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ನಿಮ್ಮ ಕೂದಲು ಹೆಚ್ಚು ಪ್ರಮಾಣದಲ್ಲಿ ಉದುರುತ್ತಿದ್ದರೆ, ಕಾಲಾನಂತರದಲ್ಲಿ ಕೂದಲು ತೆಳುವಾಗುತ್ತಿದ್ದರೆ ಮತ್ತು ದುರ್ಬಲವಾಗುತ್ತಿದ್ದರೆ, ನೆತ್ತಿ ಒಣಗುತ್ತಿದ್ದರೆ, ನೆತ್ತಿ ತುರಿಕೆ, ಚರ್ಮ ಒಣಗಿದ್ರೆ ಇದು ಒಮೆಗಾ 3 ಕೊರತೆಯ ಲಕ್ಷಣವಾಗಿದೆ. ಒಮೆಗಾ 3 ಕೊರತೆಯನ್ನು ನೀಗಿಸಲು ನಿಮ್ಮ ಆಹಾರದಲ್ಲಿ ಕ್ಯಾಲೋರಿ ಭರಿತ ಮೀನುಗಳನ್ನು ಸೇರಿಸಿಕೊಳ್ಳಿ. ಸಾಲ್ಮಾನ್, ಮ್ಯಾಕೆರೆಲ್ ಮತ್ತು ಸಾರ್ಡಿನ್ಗಳಂತಹ ಮೀನುಗಳು ಒಮೆಗಾ 3ನ ಅತ್ಯುತ್ತಮ ಮೂಲಗಳಾಗಿವೆ. ಕೊಬ್ಬಿನ ಮೀನುಗಳು ಸಾಕಷ್ಟು ಪ್ರಮಾಣದ EPA ಮತ್ತು DHAಗಳನ್ನು ಹೊಂದಿರುತ್ತೆ. ಇದು ದೇಹದಲ್ಲಿ ಒಮೆಗಾ 3 ಕೊರತೆಯನ್ನು ನೀಗಿಸಲು, ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ವಾಲ್ನಟ್ಸ್ ALA ಅನ್ನು ಹೊಂದಿರುತ್ತೆ. ವಾಲ್ನಟ್ಸ್ ಒಮೆಗಾ 3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿದೆ. ಪ್ರತಿದಿನ 4-5 ವಾಲ್ನಟ್ಗಳನ್ನು ತಿನ್ನುವುದರಿಂದ ಕೂದಲನ್ನು ಬಲಪಡಿಸಬಹುದು ಅಂತ ಸಂಶೋಧನೆ ಹೇಳುತ್ತೆ. ಇನ್ನು ಅಗಸೆ ಬೀಜ ಒಮೆಗಾ 3 ಕೊಬ್ಬಿನಾಮ್ಲಗಳ ಅತ್ಯುತ್ತಮ ಸಸ್ಯ ಆಧಾರಿತ ಮೂಲವಾಗಿದೆ. ನೀವು ಸಸ್ಯಾಹಾರಿಗಳಾಗಿದ್ದರೆ ಅಗಸೆ ಬೀಜ ನಿಮಗೆ ಬೆಸ್ಟ್ ಆಗಿರುತ್ತೆ. ಅಗಸೆ ಬೀಜವನ್ನು ಪುಡಿ ಮಾಡಿ ಮೊಸರು ಅಥವಾ ಸ್ಮೂದಿಗಳಲ್ಲಿ ಸೇರಿಸಿ ತಿನ್ನಬಹುದು. ಪ್ರತಿದಿನ 1 ಚಮಚ ಅಗಸೆ ಬೀಜಗಳನ್ನು ತಿನ್ನುವುದರಿಂದ ಒಮೆಗಾ 3 ಪೋಷಕಾಂಶಗಳು ದೊರೆಯುತ್ತೆ. ಕೂದಲು ಉದುರುವಿಕೆ ಮತ್ತು ತೆಳುವಾಗುವುದನ್ನು ಕಡಿಮೆ ಮಾಡುತ್ತೆ. ಅಗಸೆ ಬೀಜಗಳು ಚರ್ಮದ ಸೌಂದರ್ಯವನ್ನು ಒಳಗಿನಿಂದ ಸುಧಾರಿಸಲು ಸಹಾಯ ಮಾಡುತ್ತೆ.